ಹಾಯ್ ಫ್ರೆಂಡ್ಸ್, ಎಲ್ರಿಗೂ ಉತ್ತಮ್ ಗಣೇಶ್ ಕ್ರಿಯೇಷನ್ಸ್ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ಇವತ್ತು ಕೂಡ ಒಂದು ಡಿಫ್ರೆಂಟ್ ಆಗಿರೋ ಡಿಸೈನ್ನ ತೋರಿಸೋಣ ಅಂತ ಬಂದಿದ್ದೀನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಶೇರ್ ಮಾಡೋದನ್ನು ಮರಿಬೇಡಿ. ಸುಮಾರು ಜನ ಸಬ್ ಮಾಡದೆ ನೋಡ್ತಾ ಇದ್ರು, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರೋರಿಗೆ ತುಂಬ ಥ್ಯಾಂಕ್ ಯು ಸೋ ಮಚ್. ಫ್ರೆಂಡ್ಸ್, 6 ದಾರ ತೊಗೊಂಡಿದ್ದೀನಿ, 10 ನಂಬರ್ ನೀಡಲ್ನ ತೊಗೊಂಡಿದ್ದೀನಿ. ಯಾವಾಗಲೂ ಲಾಕ್ ಮಾಡೋ ಥರ ಲಾಕ್ ಮಾಡ್ತಾಯಿದ್ದೀನಿ. ಸಿಂಗಲ್ ಸ್ಟೆಪ್ಪಲ್ಲಿ ಹಾಕ್ತಾ ಇರೋಂಥ ಒಂದು ಸೆಮಿ ಬ್ರೈಡಲ್ ಡಿಸೈನ್ ಫ್ರೆಂಡ್ಸ್. ಇದು ಯಾವುದಾದ್ರೂ ಒಂದೇ ಕಲರ್ ಸ್ಯಾರಿ ಬಂದಿರುತ್ತಲ್ವ, ಅಂಥ ಸ್ಯಾರೀಸ್ಗೆ ಇದು ಪರ್ಫೆಕ್ಟ್ ಆದ ಒಂದು ಡಿಸೈನ್ ಆಗುತ್ತೆ. ಅಥವಾ ನೀವು 2 ಕಲರ್ಸ್ನೂ ಕೂಡ ಯೂಸ್ ಮಾಡ್ಕೋಬೋದು. ಬೇಸ್ ಲೈನ್ ಒಂದು, ಸೆಕೆಂಡ್ ಸ್ಟೆಪ್ ಒಂದು, ಆಮೇಲೆ ಥರ್ಡ್ ಸ್ಟೆಪ್ಗೆ ನಿಮಗೆ ಕಲರ್ ಚೇಂಜ್ ಮಾಡಬೇಕಂದ್ರೆ ನೀವು 3 ಸ್ಟೆಪ್ಪಲ್ಲಿ ಹಾಕಬೇಕಾಗುತ್ತೆ. ಅಥವಾ ನಮಗೆ ಒಂದೇ ಕಲರೇ ಸಾಕು ಅಂದರೆ ಓನ್ಲಿ 2 ಸ್ಟೆಪ್ಪಲ್ಲಿ ಮುಗ್ದೋಗುತ್ತೆ. 2 ಸ್ಟೆಪ್ಪು ಅಂತಲೂ ಇಲ್ಲ, ಒಂದೇ ಸ್ಟೆಪ್ಪಲ್ಲಿ ಮುಗ್ದೋಗುತ್ತೆ. ಸೊ ಗೊತ್ತಾಯ್ತಲ್ವಾ? ಈಗ ಬನ್ನಿ ಹೇಗೆ ಅಂತ ಹೇಳ್ತೀನಿ ನೋಡಿ. ಸ್ಟಾರ್ಟಿಂಗಲ್ಲಿ 2 ಟೈಮ್ಸ್ ಲಾಕ್ ಮಾಡಿದ್ದೀನಿ. ಲಾಕ್ ಮಾಡಿ ಆಗಿದ ತಕ್ಷಣವೇ 1 2 3 4 5 ಚೈನ್ ಹಾಕ್ಕೊಂಡು ಕರೆಕ್ಟಾಗಿ ನೋಡಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೋಬೇಕು. ಸ್ಯಾರಿಗೆ ಹಾಕುವಾಗ ನೀವು ತುಂಬ ಕೇರ್ಫುಲ್ಲಾಗಿ ಲಾಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಎಳೆದು ಏನಾದರೂ ಲಾಕ್ ಮಾಡಿಬಿಟ್ರೆ ಆಮೇಲೆ ಸೀರೆ ಫುಲ್ಲು ಸುಕ್ಕಾಗ್ಬಿಡುತ್ತೆ. ಅದಕ್ಕೆ ನೋಡಿ 5 ಚೈನ್ ಹಾಕಿದ್ದೀನಿ. ಹಾಕಿದ ತಕ್ಷಣವೇ ಈಗ 1 2 3 ಚೈನ್ ಹಾಕ್ಬಿಟ್ಟು ನೋಡಿ ಅದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡ್ತಾಯಿದ್ದೀನಿ. ಈಗ ಇನ್ನೂ ಒಂದು ಸತಿ ಕೂಡ 3 ಚೈನ್. ನೀವು ಬೇಕಾದ್ರೆ ಇಲ್ಲಿ ನಾನೇನು ಸಿಂಗಲ್ ಟೈಮ್ ಲಾಕ್ ಮಾಡಿದ್ದೀನಲ್ವ, 2 ಸತಿ ಕೂಡ ನೀವು ಸಿಂಗಲ್ ಕ್ರೋಶೆ ಮಾಡ್ಕೋಬೋದು. ನೋಡಿ ಇಲ್ಲಿ ನಾನು ಸಿಂಗಲ್ ಮಾಡಿದ್ದೀನಲ್ವ, ನೀವು 2 ಟೈಮ್ಸ್ ಮಾಡ್ಕೊಳ್ಳಿ, ಸೀರೆಗೆ ಚೆನ್ನಾಗಿ ಕಾಣಿಸುತ್ತೆ. 5 3 3 ಆಯಿತು. ಈಗ 6 1 2 3 4 5 6 ಚೈನ್ ಹಾಕ್ಕೊಂಡಿದ್ದೀನಿ. ಇದನ್ನು ಸ್ವಲ್ಪ ಯು ಶೇಪಲ್ಲಿ ಬರೋ ಥರ ನಾವು ಲಾಕ್ ಮಾಡಬೇಕು. ನೋಡಿ ಸ್ಟ್ರೈಟಾಗಿಟ್ಟರೆ ಇಲ್ಲಿಗೆ ಬರುತ್ತಲ್ವ, ಇಲ್ಲಿಗೆ ಲಾಕ್ ಮಾಡ್ತೇನೆ ಒಂದು 2 ಪಾಯಿಂಟ್ನಷ್ಟು ಒಳಗಡೆ ಲಾಕ್ ಮಾಡಬೇಕು. ಮಾಡ್ಕೊಂಡಾದ್ಮೇಲೆ ಈಗ ಮತ್ತೆ 3 ಚೈನ್ ಕರೆಕ್ಟಾಗಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕು. ನೋಡಿ 3 ಚೈನ್ ಹಾಕಿ ಲಾಕ್ ಮಾಡ್ಕೊಂಡಾದ್ಮೇಲೆ ಈಗ ಸ್ವಲ್ಪ ಬಟ್ಟೆನ ಟರ್ನ್ ಮಾಡಬೇಕು. ಅದಕ್ಕಿಂತ ಮುಂಚೆ ಇನ್ನೊಂದು ಸತಿ ಹೇಳ್ತೀನಿ ನೋಡಿ. 5 ಚೈನ್ 3 3 6 3 5 3 3 6 3 ಈ ಥರ ಹಾಕ್ಕೊಳ್ಬೇಕು. ಹಾಕ್ಕೊಂಡಾದ್ಮೇಲೆ ಸ್ವಲ್ಪ ಬಟ್ಟೆನ ಟರ್ನ್ ಮಾಡ್ಕೊಂಬಿಟ್ಟು ಇಲ್ಲಿ ಫಸ್ಟ್ ಈ 3 ಚೈನ್ ಏನಿದೆ ಅಲ್ವಾ, ಈ 3 ಚೈನ್ ಒಳಗಡೆನೆ ಒಂದು ಸತಿ ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳೋಣ. ಸಿಂಗಲ್ ಕ್ರೋಶೆ ಮಾಡ್ಕೊಂಡಾದ್ಮೇಲೆ ನೀಡಲ್ ಮೇಲೆ 2 ಟೈಮ್ಸ್ ಥ್ರೆಡ್ನ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ನೋಡಿ ಇಲ್ಲಿ 6 ಚೈನ್ ಏನಿದೆ ಅಲ್ವಾ, ಈ 6 ಚೈನ್ ಒಳಗಡೆ ಹೋಗ್ಬಿಟ್ಟು ನೀಡಲ್ ಹಾಕಿ ಥ್ರೆಡ್ನ ತಂದು ನೋಡಿ 4 ಲೂಪ್ ಇರುತ್ತೆ. ಮೊದಲು 2ರಲ್ಲಿ 1, ಆಮೇಲೆ 2ರಲ್ಲಿ 1, ಕೊನೆಯದಾಗಿ 3ನೇ ಬಾರಿ ಕೂಡ 2ರಲ್ಲಿ 1. ಈ ಥರ ತ್ರಿಬಲ್ ಕ್ರೋಶೆನ ಮಾಡಬೇಕು. ಮತ್ತು ನೀಡಲ್ ಮೇಲೆ 2 ಟೈಮ್ಸ್ ಥ್ರೆಡ್ನ ಹಾಕ್ಕೊಂಡು 6 ಚೈನ್ ಒಳಗಡೆ ಹೋಗಿ ಥ್ರೆಡ್ನ ತಂದು 2ರಲ್ಲಿ 1, 2ರಲ್ಲಿ 1 ಮತ್ತು 2ರಲ್ಲಿ 1. ಇದೇ ಥರ ತ್ರಿಬಲ್ ಕ್ರೋಶೆಸ್ನ ನಾವು ಇದರೊಳಗಡೆ ಫಿಲ್ ಮಾಡ್ತಾ ಹೋಗಬೇಕು. ನೀವು ಬೇಕಂದರೆ ಇದು ಜಾಸ್ತಿ ದೊಡ್ಡದಾಗುತ್ತೆ ಅಂತ ನಿಮ್ಗೇನಾದರೂ ಅನಿಸೋದಾದರೆ ನೀವು ಡಬಲ್ ಕ್ರೋಶೆ ಕೂಡ ಮಾಡ್ಕೋಬೋದು. ನಾನು ಸ್ವಲ್ಪ ಯಾಕಂದರೆ ಒಂದೇ ಕಲರಲ್ಲಿ ಹಾಕ್ತಾಯಿದ್ದೀವಿ, ಆಮೇಲೆ ಒಂದೇ ಸ್ಟೆಪ್ಪಲ್ಲಿ ಹಾಕ್ತಾಯಿದ್ದೀವಲ್ವ, ಸ್ವಲ್ಪ ಆರ್ಚ್ ದೊಡ್ಡದಾಗಿ ಕಾಣಲಿ ಅಂದ್ಬಿಟ್ಟು ನಾನು ತ್ರಿಬಲ್ ಕ್ರೋಶೆನ ತೊಗೊಂಡಿದ್ದೀನಿ. ನಿಮಗೆ ತ್ರಿಬಲ್ ಕ್ರೋಶೆ ಬೇಡ ಅಂದರೆ ಡಬಲ್ ಕ್ರೋಶೆ ಕೂಡ ಮಾಡ್ಕೋಬೋದು. ತುಂಬ ಈಸಿಯಾಗಿದೆ, ಬೇಗ ಕೂಡ ಬೇಗ ಏನು ಆಗಲ್ಲ, ಯಾಕಂದರೆ ಸ್ವಲ್ಪ ಥ್ರೆಡ್ ವರ್ಕು, ಓನ್ಲಿ ಥ್ರೆಡ್ ವರ್ಕ್ ಇದು. ಬೀಡ್ಸ್ ಏನೂ ಹಾಕ್ತಾಯಿಲ್ಲ. ಬೇಕಂದರೆ ಮಾತ್ರ ಹಾಕ್ಬೋದು. ತೋರಿಸ್ತೀನಿ ಎಲ್ಲಿ ಹಾಕ್ಕೋಬೋದು, ಹೇಗೆ ಹಾಕೋದು ಅಂತ ತೋರಿಸ್ತೀನಿ. ಆಮೇಲೆ ಇದನ್ನು ವಿತೌಟ್ ಕುಚ್ಚು ಹಾಕೋಬೋದು. ವಿತೌಟ್ ಕುಚ್ಚು ಹಾಕ್ಕೊಳ್ಬೇಕಂದ್ರೆ ನಮಗೆ ತುಂಬ ಟೈಮ್ ಜಾಸ್ತಿ ಬೇಕಾಗುತ್ತೆ. ವಿತ್ ಕುಚ್ಚು ಹಾಕಿದ್ರೆ ಸ್ವಲ್ಪ ಕುಚ್ಚಿಗೆ ಪ್ಲೇಸ್ ಹೋಗುತ್ತಲ್ವ, ಆ ಪ್ಲೇಸಲ್ಲೆಲ್ಲ ನಮಗೆ ಸ್ವಲ್ಪ ಈ ವರ್ಕ್ ಕಡಿಮೆ ಆಗುತ್ತೆ ಅಷ್ಟೇ. ನೋಡಿ ನಾನು ಇದೆ ಫಿಲ್ ಮಾಡಿಬಿಟ್ಟು ತೋರಿಸ್ತೀನಿ ಫ್ರೆಂಡ್ಸ್. ನೋಡಿ ನಾನು ಈ 6 ಚೈನ್ ಫಿಲ್ ಆಗೋವರೆಗೂ ಈ ಥರ ತ್ರಿಬಲ್ ಕ್ರೋಶೆಸ್ನ ಮಾಡಿದ್ದೀನಿ. ಟೋಟಲಿ 13 ತ್ರಿಬಲ್ ಕ್ರೋಶೆನ ನಾನು ಹಾಕಿದ್ದೀನಿ. ಹಾಕಿದ್ದಾದಮೇಲೆ ನೋಡಿ ಇಲ್ಲಿ 3 ಚೈನ್ ಏನಿದೆ ಅಲ್ವಾ, ಇಲ್ಲಿ ಹಾಕಬೇಕಾದ್ರೆ 3 ಚೈನ್ ಒಳಗಡೆ ಸಿಂಗಲ್ ಕ್ರೋಶೆ ಹಾಕಿಬಿಟ್ಟು ಸ್ಟಾರ್ಟ್ ಮಾಡಿದ್ವಿ. ಸೊ ಈ ಕಡೆ ಕೂಡ ಈ 3 ಚೈನ್ ಒಳಗಡೆ ಲಾಕ್ ಮಾಡಿಬಿಟ್ಟು ಆಮೇಲೆ ಇದೇ ಲಾಕ್ ಏನಿದೆ ಈ ಲಾಕ್ ಮೇಲೆ ಕೂಡ ಒಂದು ಸರ್ತಿ ಲಾಕ್ ಮಾಡ್ಕೊಳ್ಳೋಣ. ಅದಾದಮೇಲೆ ನೋಡಿ ಇನ್ನೊಂದು 3 ಚೈನ್ ಉಳಿಯುತ್ತೆ. ಆ 3 ಚೈನ್ಗೆ 3 ಚೈನ್ ಹಾಕ್ಕೊಂಡು ಇದೇ ಲಾಕ್ ಮೇಲೆ ಲಾಕ್ ಮಾಡೋಣ.
ಈಗ ನೋಡಿ ಬಟ್ಟೆನ ಫ್ರಂಟ್ ಸೈಡ್ಗೆ ನಾವು ಟರ್ನ್ ಮಾಡ್ಕೊಳ್ಳೋಣ. ಈ ಥರ ಕಾಣಿಸುತ್ತೆ ಫ್ರಂಟಿಂದ. ಈಗ ಇಲ್ಲಿ ನಾವು ಟರ್ನ್ ಮಾಡ್ಕೊಂಡಿದ್ದ ತಕ್ಷಣವೇ ನಿಮ್ಗೆ ಏನಾದರೂ ಬೀಡ್ ಬೇಕಂದರೆ ನಾವಿಲ್ಲಿ ಬೀಡ್ ಹಾಕ್ಕೋಬೋದು. ಹಾಕ್ಬಿಟ್ಟು ಕೂಡ ತೋರಿಸ್ತೀನಿ ನಾನು ನಿಮಗೆ. ನೋಡಿ ಈ ಥರ ಒಂದು ಮೀಡಿಯಮ್ ಸೈಜ್ನ ಬೀಡನ್ನ ತೊಗೊಂಡಿದ್ದೀನಿ. ಸ್ಮಾಲ್ ಕೂಡ ತೊಗೋಬೋದು, ಬಟ್ ಸ್ಮಾಲ್ ಈ ವರ್ಕಲ್ಲಿ ಅಷ್ಟೊಂದು ಕಾಣಿಸಲ್ಲ ಅಂದ್ಬಿಟ್ಟು ಸ್ವಲ್ಪ ದೊಡ್ಡದೇ ತೊಗೊಂಡಿದ್ದೀನಿ. ತೊಗೊಂಡ್ಬಿಟ್ಟು ನೋಡಿ ಇಲ್ಲಿ 3 ಚೈನ್ ಏನಿದೆ ಅಲ್ವಾ, ಈ 3 ಚೈನ್ ಒಳಗಡೆ ಬೀಡ್ ಲಾಕ್ ಮಾಡೋಣ. ಬೀಡ್ ಲಾಕ್ ಮಾಡಿಕೊಂಡು ಈ 3 ಚೈನ್ ಒಳಗಡೆ ಲಾಕ್ ಮಾಡೋಣ. ಬರೀ 3 ಚೈನಿಗೆ ಮಾತ್ರ ಹಾಕಿದ್ರೆ ನೋಡಿ ಈ ಥರ ಎದ್ದು ಬರುತ್ತೆ. ಸೊ ಅದಕ್ಕೆ ಈ 3 ಚೈನ್ ಎರಡನ್ನೂ ಸೇರಿಸಿ ಎರಡರ ಒಳಗಡೆಯಿಂದನೂ ಹೋಗ್ಬಿಟ್ಟು ಥ್ರೆಡ್ನ ತಂದು ಲಾಕ್ ಮಾಡ್ತಾಯಿದ್ದೀನಿ. ಎರಡು 3 ಚೈನ್ ಒಳಗಡೆಯಿಂದನೂ ಸೇರಿಸಿ ಲಾಕ್ ಮಾಡ್ಕೊಂಡಾದ್ಮೇಲೆ ನೀಡಲ್ ಮೇಲೆ 1 ಟೈಮ್ ಥ್ರೆಡ್ನ ಹಾಕ್ಕೊಂಡು ನೋಡಿ ಇಲ್ಲಿ ಈ ಹೋಲ್ಸ್ ಏನು ಕಾಣಿಸ್ತಾ ಇದೆ ಅಲ್ವಾ, ಡಬಲ್ ಕ್ರೋಶೆ ಮೇಲ್ಗಡೆ ಈ ಫಸ್ಟ್ ಹೋಲ್ ಒಳಗಡೆ ನೋಡಿ ಇದು 3 ಚೈನ್ದಿದ್ದು, ಇದನ್ನ ಫಸ್ಟ್ ಹೋಲ್ ಅಲ್ಲ, ಈ ಹೋಲು, ಈ ಡಬಲ್ ಕ್ರೋಶೆ ಹೋಲ್ ಮೇಲೆ ಹೋಗ್ಬಿಟ್ಟು ಥ್ರೆಡ್ನ ತಂದು ಎರಡರಲ್ಲಿ ಒಂದು ಮಾಡಿಕೊಂಡ್ರೆ ಡಬಲ್ ಕ್ರೋಶೆ ಆಗುತ್ತೆ. ಆದಮೇಲೆ 1 2 ಚೈನ್ ಹಾಕ್ಕೊಂಡು ನೋಡಿ ಇದೇ ಡಬಲ್ ಕ್ರೋಶೆ ಹಿಂದೆ ಹೋಗ್ಬಿಟ್ಟು ಥ್ರೆಡ್ನ ತಂದು ಈ ಥರ ಒಂದು ಸ್ಮಾಲ್ ಪಿಕ್ಔಟ್. ಯಾವಾಗಲೂ 3 ಚೈನ್ ಹಾಕಿ ಪಿಕ್ಔಟ್ಸ್ನ ಮಾಡ್ತಾ ಇದ್ದೀವಲ್ವ, ಬಟ್ ಇವತ್ತು 2 ಚೈನ್ ಹಾಕಿ ಪಿಕ್ಔಟ್ಸ್ನ ಮಾಡ್ತಾ ಇದ್ದೀನಿ. ಈಗ ನೋಡಿ ಮತ್ತೆ ನೀಡಲ್ ಮೇಲೆ ಥ್ರೆಡ್ ಹಾಕ್ಕೊಂಡು ಪಕ್ಕದಲ್ಲಿರೋ ಹೋಲ್ ಒಳಗಡೆ ಹೋಗ್ಬಿಟ್ಟು ಥ್ರೆಡ್ನ ತಂದು ಎರಡರಲ್ಲಿ ಒಂದು. ಈಗ ಮತ್ತೆ 2 ಚೈನ್ ಇದೇ ಡಬಲ್ ಕ್ರೋಶೆ ಹಿಂದೆ ಹೋಗ್ಬಿಟ್ಟು ಥ್ರೆಡ್ನ ತಂದು ಲಾಕ್ ಮಾಡಿದ್ರೆ ಒಂದು ಸ್ಮಾಲ್ ಪಿಕ್ಔಟ್ ಆಗುತ್ತೆ. ನೋಡಿ ಜಾಸ್ತಿ ಲೆಂತ್ ಕೂಡ ಎಳ್ಕೊಬೇಡಿ, ಆರ್ಚ್ ಪಕ್ಕದಲ್ಲೇ ಬರೋ ಥರ ಪಿಕ್ಔಟ್ಸು ಇರಲಿ, ಹಾಗಾದರೆ ಚೆನ್ನಾಗಿ ಕಾಣಿಸುತ್ತೆ. ನೋಡಿ ಇದೇ ಡಬಲ್ ಕ್ರೋಶೆ ಹಿಂದ್ಗಡೆ ಹೋಗ್ಬಿಟ್ಟು ಲಾಕು. ಸೊ ಕಾಣಿಸ್ತಾ ಇದೆ ಅಲ್ವಾ, ನೋಡಿ ಈ ಥರ ಕಾಣಿಸುತ್ತೆ ಸಿಂಗಲ್ ಕಲರಲ್ಲಿ. ಎಲ್ಲ ಹೋಲ್ಸ್ಗಳ ಮೇಲೇನೂ ಹೋಗ್ಬಿಟ್ಟು ನಾವು ಥ್ರೆಡ್ನ ತಂದು ಈ ಥರ ಪಿಕ್ಔಟ್ಸ್ನ ಮಾಡಿಕೊಂಡು ಹೋಗಬೇಕಾಗುತ್ತೆ. ನಾನು ಇದೇ ಥರ ಸ್ವಲ್ಪ ರಿಲೇಟೆಡ್ ಆಗಿ ಒಂದು ಹಾಕಿದ್ದೀನಿ ವಿಡಿಯೋ, ಬಟ್ ಅದಕ್ಕೆ ನಾನು ರಿಂಗ್ ಯೂಸ್ ಮಾಡಿದ್ದೀನಿ. ಇದಕ್ಕೆ ರಿಂಗ್ ಯೂಸ್ ಮಾಡಿಲ್ಲ, ಡೈರೆಕ್ಟಾಗಿ ಆರ್ಚ್ನ ಮಾಡಿಬಿಟ್ಟು ಹಾಕ್ತಾ ಇದ್ದೀನಿ. ನೋಡಿ ಈಗ ಮತ್ತೆ 2 ಚೈನ್ ಹಾಕ್ಬಿಟ್ಟು ಇದೇ ಡಬಲ್ ಕ್ರೋಶೆ ಹಿಂದೆ ಹೋಗಿ ಪಿಕ್ಔಟು. ಸೊ ಗೊತ್ತಾಯ್ತಲ್ವ, ನಾವೀಗ ಇದನ್ನು ಇದೇ ಥರ ಸ್ವಲ್ಪ ಫಿಲ್ ಮಾಡಿಬಿಟ್ಟು ತೋರಿಸ್ತೀನಿ. ಫ್ರೆಂಡ್ಸ್ ನೋಡಿ ನಾನು ಈ ಥರ ಫಿಲ್ ಮಾಡಿದ್ದೀನಿ. ಈ 13 ಡಬಲ್ ಕ್ರೋಶೆ ಮೇಲೆ 13 ಪಿಕ್ಔಟ್ಸ್ ಬರುತ್ತೆ. ಈಗ ನೋಡಿ ನಾನು ಇಲ್ಲಿ 12 ಮಾಡಿದ್ದೀನಿ, ಕೌಂಟ್ ಮಾಡಿ ಕೂಡ ತೋರಿಸ್ತೀನಿ. ನೋಡಿ ಇಲ್ಲಿ ಫಸ್ಟ್ 1 ಇದು 1 2 3 4 5 6 7 8 9 10 11 12 12 ಡಬಲ್ ಕ್ರೋಶೆ ಆದಮೇಲೆ ಕೊನೆ ಹೋಲ್ ಏನಿದೆ ಅಲ್ವಾ, ಕೊನೆ ಹೋಲ್ ಒಳಗಡೆ ಕೂಡ ಹೋಗಿ ನೋಡಿ ನೀಡಲ್ ಹಾಕಿ ಥ್ರೆಡ್ನ ತಂದು ಒಂದು ಡಬಲ್ ಕ್ರೋಶೆ ಮಾಡ್ತಾಯಿದ್ದೀನಿ. ಬಟ್ ಇಲ್ಲಿ ಪಿಕ್ಔಟ್ನ ಮಾಡ್ತಾಯಿಲ್ಲ, ಕೊನೆ ಹೋಲ್ಗೆ ಮಾತ್ರ ಪಿಕ್ಔಟ್ನ ಮಾಡ್ತಾಯಿಲ್ಲ ಫ್ರೆಂಡ್ಸ್. ಡಬಲ್ ಕ್ರೋಶೆ ಮಾಡಿದ್ದೀನಿ. ಡಬಲ್ ಕ್ರೋಶೆ ಮಾಡಿ ಆದಮೇಲೆ ಸ್ವಲ್ಪ ದಾರ ಮೇಲೆ ಮಾಡಿಬಿಟ್ಟು ಒಂದು ಬೀಡನ್ನ ಹಾಕಬೇಕು, ಯಾಕಂದರೆ ಈ ಸೈಡ್ ಕೂಡ ಹಾಕಿದ್ದೀವಲ್ವ, ಸೊ ಈ ಕಡೆ ಕೂಡ ಒಂದು ಬೀಡ್ ಬರಬೇಕು ಅಂತ ಹೇಳಿಬಿಟ್ಟು ನೋಡಿ ಒಂದು ಬೀಡ್ ಇನ್ಸರ್ಟ್ ಮಾಡ್ತಾಯಿದ್ದೀನಿ. ಬೀಡ್ ಇನ್ಸರ್ಟ್ ಮಾಡಿ ಬೀಡ್ ಲಾಕ್ ಆದಮೇಲೆ ಮತ್ತೆ ನೀಡಲ್ ಮೇಲೆ ಥ್ರೆಡ್ ಹಾಕ್ಕೊಂಡು ನೋಡಿ ಇಲ್ಲಿ ಬಟ್ಟೆಗೆ ಸಿಂಗಲ್ ಕ್ರೋಶೆ ಏನು ಮಾಡಿದ್ದೀವಲ್ವ, ಈ ಸಿಂಗಲ್ ಕ್ರೋಶೆ ಒಳಗಡೆ ಹೋಗಿ ಥ್ರೆಡ್ನ ತಂದು ಎರಡರಲ್ಲಿ ಒಂದು ಮಾಡ್ಕೊಂಡಾದ್ಮೇಲೆ ಕರೆಕ್ಟಾಗಿ ಇದನ್ನು ಮತ್ತೆ ನೋಡಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೋಬೇಕು. ನೋಡಿ ಇಷ್ಟೇ. ಈ ಕಡೆಯೂ ಸ್ಟಾರ್ಟಿಂಗಲ್ಲೂ ಬೀಡಿದೆ, ಈ ಕಡೆ ಎಂಡಿಂಗ್ನಲ್ಲೂ ಬೀಡಿದೆ. ಈ ಡಬಲ್ ಕ್ರೋಶೆ ಏನಕ್ಕೆ ಅಂದರೆ ನೋಡಿ ಇಲ್ಲಿ 3 ಚೈನ್ ಇದೆ ಅಲ್ವಾ ಕೆಳಗಡೆ, ಇಲ್ಲಿ ಕೂಡ ಅದೇ ಥರ ಕಾಣಿಸ್ಲಿ ಅಂದ್ಬಿಟ್ಟು ಇಲ್ಲೊಂದು ಡಬಲ್ ಕ್ರೋಶೆನ ಮಾಡಿಬಿಟ್ಟು ಎಂಡ್ ಮಾಡಿದ್ದೀನಿ. ಸೊ ನೋಡಿ ಹೇಗೆ ಕಾಣಿಸ್ತಾ ಇದೆ ಡಿಸೈನ್ ಅಂತ. ಈಗ ಇದು ಹೇಗೆ ಕಂಟಿನ್ಯೂ ಮಾಡೋದಂತ ನೋಡೋಣ. ಈಗ ನೋಡಿ ಇದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡಿಕೊಂಡಾದಮೇಲೆ ಮತ್ತೆ ಇನ್ನೂ ಒಂದು ಸರ್ತಿ ಒಂದು ಎಕ್ಸ್ಟ್ರಾ ಲಾಕ್ ಮಾಡ್ಕೊಳ್ಳೋಣ. ಈಗ ಮತ್ತೆ 5 ಚೈನ್ 3 4 5 ಚೈನ್ ಹಾಕ್ಕೊಂಡು ನೋಡಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕು. ನಾನು ಆಗಲೇ ಹೇಳಿದೆ ಅಲ್ವಾ ಫ್ರೆಂಡ್ಸ್, ನಿಮಗೆ ಬೇಕಾದರೆ ನೀವು ಇಲ್ಲೆಲ್ಲ 2 ಸರ್ತಿ ಸಿಂಗಲ್ ಕ್ರೋಶೆ ಮಾಡ್ಕೋಬೋದು ಅಂತ. ಈಗ ನಿಮಗೆ ಮಾಡಿ ತೋರಿಸ್ತೀನಿ ನೋಡಿ. ಇಲ್ಲಿ 1 ಟೈಮ್ ಮಾಡಿದ್ದೀನಲ್ವಾ, ಇನ್ನೂ ಒಂದು ಸರ್ತಿ ಸಿಂಗಲ್ ಕ್ರೋಶೆ, ಮತ್ತು 3 ಚೈನ್
ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್, ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕು, ಮತ್ತು ಇನ್ನೊಂದು ಸತಿ ಕೂಡ ಲಾಕು, ಮತ್ತು ಅಗೇನ್ 3 ಚೈನ್, ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್, ಮತ್ತು ಇನ್ನೂ ಒಂದು ಸತಿ ಕೂಡ ಲಾಕು. ಈಗ ನೋಡಿ 5 3 3, ಈಗ 6 3, 1 2 3 4 5 6 ಚೈನ್ ಹಾಕ್ಕೊಂಡು ನೋಡಿ ಇಲ್ಲಿಗೆ ಬರುತ್ತಲ್ವ, ಸ್ವಲ್ಪ ಯು ಶೇಪಿಗೆ ಬರೋ ಥರ ಇಷ್ಟಕ್ಕೆ ಹಿಂದ್ಗಡೆ ಲಾಕ್ ಮಾಡ್ತಾ ಇದ್ದೀನಿ. ಆಮೇಲೆ 3 ಚೈನ್, ಇನ್ನೂ ಒಂದು ಸತಿ ಕೂಡ ಇಲ್ಲಿ ನೀವು ಲಾಕ್ನ ಮಾಡ್ಕೋಬೋದು. ಮಾಡಿಕೊಂಡ್ರೆ ಎಲ್ಲ ಕಡೆನೂ ಸಿಂಗಲ್ ಮಾಡಿ, ಇಲ್ಲಾಂದರೆ ಎಲ್ಲ ಕಡೆನೂ ಡಬಲ್ ಮಾಡಿ, ಆ ಥರ ಮಾಡಿ. ಈಗ 3 ಚೈನ್, ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕು, ಇನ್ನೂ ಒಂದು ಸತಿ ಕೂಡ ಲಾಕು. ಈಗ ಬಟ್ಟೆನ ಮತ್ತೆ ಬ್ಯಾಕ್ ಸೈಡ್ಗೆ ಟರ್ನ್ ಮಾಡಿಕೊಂಡು ಈ 3 ಚೈನ್ ಒಳಗಡೆ ಹೋಗ್ಬಿಟ್ಟು ಒಂದು ಸಿಂಗಲ್ ಕ್ರೋಶೆ ಆದಮೇಲೆ ನೀಡಲ್ ಮೇಲೆ 2 ಟೈಮ್ಸ್ ಥ್ರೆಡ್ನ ಹಾಕ್ಕೊಂಡು ಈ 6 ಚೈನ್ ಒಳಗಡೆ ಹೋಗಿ ಎರಡರಲ್ಲಿ ಒಂದು, ಇದೇ ಥರ 13 ತ್ರಿಬಲ್ ಕ್ರೋಶಸ್ನ ಮಾಡಬೇಕು. ಫಸ್ಟ್ ಆರ್ಚಲ್ಲಿ ಎಷ್ಟು ಮಾಡಿರ್ತೀವೋ ಅಷ್ಟೇ ಮಾಡಿ, ಆದಷ್ಟು ಇಷ್ಟೇ ಕೌಂಟಿಂಗಲ್ಲಿ ತೊಗೊಳ್ಳಿ ಫ್ರೆಂಡ್ಸ್. ಜಾಸ್ತಿ ಮಾಡಿಬಿಟ್ರೆ ಯಾಕಂದರೆ ಪಿಕೌಟ್ಸ್ ಮಾಡ್ತೀವಲ್ವ ಮುದ್ರಕೊಂಡ್ಬಿಡ್ತು, ಚೆನ್ನಾಗಿ ಕಾಣಿಸಲ್ಲ. ಈಗ ಇದನ್ನು ಫಿನಿಶ್ ಮಾಡಿ ತೋರಿಸ್ತೀನಿ ಫ್ರೆಂಡ್ಸ್. ನೋಡಿ ಇಲ್ಲೂ ಕೂಡ 13 ತ್ರಿಬಲ್ ಕ್ರೋಶಸ್ನ ನಾನು ಫಿಲ್ ಮಾಡ್ಕೊಂಡಿದ್ದೀನಿ. ಫಿಲ್ ಆಗಿದ ತಕ್ಷಣ ಈ 3 ಚೈನ್ ಒಳಗಡೆ ಒಂದು ಸತಿ ಲಾಕ್ ಮಾಡ್ಕೊಳ್ಳೋಣ, ಅಥವಾ ಸಿಂಗಲ್ ಕ್ರೋಶೆ ಅನ್ಬೋದು. ಆಮೇಲೆ ಇಲ್ಲಿ ನೋಡಿ 2 ಸತಿ ಸಿಂಗಲ್ ಕ್ರೋಶೆ ಮಾಡಿದ್ದೀವಲ್ವ, ಈ ಕಡೆ ಅಥವಾ ಈ ಕಡೆ ಯಾವುದಾದ್ರೂ ಒಂದು ಕಡೆ ನೀವು ಲಾಕ್ ಮಾಡ್ಕೊಳ್ಳಿ. ಆಮೇಲೆ ಈಗ 3 ಚೈನ್ಗೆ 3 ಚೈನ್ 2 3, ಆಮೇಲೆ ಇದೇ ಒಂದು ಲಾಕ್ ಮೇಲೆ ಲಾಕ್ ಮಾಡ್ಕೊಳ್ಳಿ. ಈಗ ಬಟ್ಟೆನ ಫ್ರಂಟ್ ಸೈಡ್ಗೆ ತಿರುಗಿಸ್ಕೊಳ್ಳೋಣ. ತಿರುಗಿಸ್ಕೊಂಡಿದ್ದ ತಕ್ಷಣವೇ ಇದೇ ಥರ ದಾರ ಮೇಲೆ ಇರಲಿ. ಈಗ ಇದಕ್ಕೆ ಒಂದು ನಾವು ಬೀಡನ್ನ ಇನ್ಸರ್ಟ್ ಮಾಡೋಣ. ಬೀಡ್ ಇನ್ಸರ್ಟು, ಬೀಡ್ ಲಾಕು, ಆಮೇಲೆ ಈ 2 3 ಚೈನ್ಗೆ ಸೇರಿಸಿ ಒಂದು ಸಿಂಗಲ್ ಕ್ರೋಶೆ. ಇಲ್ಲಿಂದನೇ ನೀಡಲ್ ಮೇಲೆ ಥ್ರೆಡ್ ಹಾಕ್ಕೊಂಡು ಫಸ್ಟ್ ಹೋಲು, ಇದೆಲ್ಲ ನೋಡಿ ಫ್ರೆಂಡ್ಸ್ ಇಲ್ಲಿ ಕಾಣಿಸ್ತಾ ಇದೆ ಫಸ್ಟ್ ಹೋಲು. ಇಲ್ಲಿಂದ ಹೋಗ್ಬಿಟ್ಟು ಥ್ರೆಡ್ನ ತಂದು ಎರಡರಲ್ಲೊಂದು ಮಾಡಿಕೊಂಡು 2 ಚೈನ್, ಇದೇ ಡಬಲ್ ಕ್ರೋಶೆ ಹಿಂದೆ ಹೋಗ್ಬಿಟ್ಟು ಒಂದು ಸ್ಮಾಲ್ ಪಿಕ್ಔಟ್ನ ಮಾಡ್ಕೊಳ್ಳೋಣ. ನೋಡಿ ಇದೇ ಥರ ಫಿಲ್ ಮಾಡ್ಕೋಬೇಕು. ಈ ಆರ್ಚ್ನು ಕೂಡ ಇಲ್ಲಿ ಹೇಗೆ ಫಿಲ್ ಮಾಡಿದ್ದೀವಲ್ವ ಇದೇ ಥರ ಫಿಲ್ ಮಾಡ್ಕೋಬೇಕು. ಬೀಡ್ಸು ಆಪ್ಷನಲ್ ಫ್ರೆಂಡ್ಸ್, ನಾನು ನಿಮಗೆ ತೋರಿಸಿದ್ದೀನಿ ಅಷ್ಟೇ. ಒಂದು ವೇಳೆ ಸ್ವಲ್ಪ ಏನಾದರೂ ಡಿಫ್ರೆಂಟಾಗಿ ಕಾಣಿಸ್ಲಿ ಅಂತ ಹಾಕೋದಾದರೆ ಈ ಥರ ಹಾಕ್ಕೊಳ್ಳಿ, ಇಲ್ಲಾಂದರೆ ಈ ಬೀಡ್ಸ್ನು ಕೂಡ ನೀವು ಸ್ಕಿಪ್ ಮಾಡ್ಕೋಬೋದು. ಡೈರೆಕ್ಟಾಗಿ ಇಲ್ಲಿ ಲಾಕ್ ಮಾಡಿಕೊಂಡು ನಾವು ಈ ಪಿಕ್ಔಟ್ಸ್ನ ಸ್ಟಾರ್ಟ್ ಮಾಡ್ಕೊಳ್ಳಿ ಅಷ್ಟೇ ಫ್ರೆಂಡ್ಸ್. ಆಮೇಲೆ ಈ 5 ಚೈನ್ಸ್ಗೆಲ್ಲ ಕುಚ್ಚನ್ನ ಕಟ್ಕೊಂಡು ಹೋಗಬೇಕು. ಬೇಸ್ ಲೈನ್ ಗೊತ್ತಾಯ್ತಲ್ವ ಫ್ರೆಂಡ್ಸ್, 5 3 3 6 3, 5 3 3 6 3 ಇದೇ ಥರ ನೀವು ಹಾಕಬೇಕು. 6 3 ಆದಮೇಲೆ ಬಟ್ಟೆನ ಟರ್ನ್ ಮಾಡಿಕೊಂಡು ಈ ಥರ ತ್ರಿಬಲ್ ಕ್ರೋಶೆ ಮಾಡಿಕೊಂಡು ಇಲ್ಲಿಂದ ಮತ್ತೆ 3 ಚೈನ್ಗೆ 3 ಚೈನ್ ಹಾಕಿ ಬಟ್ಟೆ ಸೀದಾ ಮಾಡಿಕೊಂಡು ಪಿಕೌಟ್ಸ್ನ ಹಾಕ್ಕೊಳ್ತಾ ಹೋಗಬೇಕು. ಈಗ ನಾನು ಇದನ್ನು ಫಿನಿಶ್ ಮಾಡಿಬಿಟ್ಟು ತೋರಿಸ್ತೀನಿ ಫ್ರೆಂಡ್ಸ್. ನೋಡಿ ಈ ಥರ ಫಿನಿಶ್ ಮಾಡಿದ್ದೀನಿ. ನೋಡಿ ಎಂಡಿಂಗ್ನಲ್ಲಿ 5 ಚೈನ್ ಹಾಕ್ಕೊಂಡು ನೀವು ಎಂಡ್ ಮಾಡ್ಕೊಳ್ಳಿ. ಬಟ್ ನಂದಿಲ್ಲಿ ಕ್ಲಾತ್ ಖಾಲಿ ಆಗಿದೆ ಅಂದ್ಬಿಟ್ಟು ನಾನು ಇಲ್ಲಿಗೆ ಎಂಡ್ ಮಾಡ್ಕೊಂಡಿದ್ದೀನಿ. ಎಕ್ಸ್ಟ್ರಾ 2 3 ಚೈನ್ಸ್ ಹಾಕಿ ಥ್ರೆಡ್ನ ತಕ್ಕೊಂಡಿದ್ದೀನಿ. ಈ 5 ಚೈನ್ ಗ್ಯಾಪಲ್ಲೆಲ್ಲ ನೀವು ಕುಚ್ಚನ್ನ ಕಟ್ಕೋಬೇಕು. ಬಟ್ ನಾನು ಇಲ್ಲಿ ಕುಚ್ಚು ಕಟ್ಟಿಲ್ಲ, ಹಾಗೆ ತೋರಿಸ್ತಾ ಇದ್ದೀನಿ. ಕುಚ್ಚು ಕಟ್ಟಿದ್ರೆ ವರ್ಕ್ ಫುಲ್ಲಾಗಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇನ್ನು. ಸೊ ನೋಡ್ಬೋದಲ್ಲ, ಒಂದು ಸಿಂಗಲ್ ಸ್ಟೆಪ್ಪಲ್ಲಿ ಒಂದೇ ಒಂದು ಸ್ಟೆಪ್ಪಲ್ಲಿ ಈ ಥರ ಒಂದು ಸೆಮಿ ಬ್ರೈಡಲ್ ಡಿಸೈನ ನಾವು ಹಾಕೋದು ಗ್ರ್ಯಾಂಡಾಗಿ ಕೂಡ ಕಾಣಿಸುತ್ತೆ. ಇಲ್ಲಿ ನೀವು ಒಂದು ಸ್ಟೋನ್ ಚೈನ್ ಅಥವಾ ಬಾಲ್ ಚೈನ್ನ ಕೂಡ ಸ್ಟಿಚ್ ಮಾಡ್ಕೋಬೋದು, ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ಈ ಡಿಸೈನ್ಗೆ ಫ್ರೆಂಡ್ಸ್ ನಾವು 550 to 650ವರೆಗೂ ಚಾರ್ಜ್ ಮಾಡ್ಬೋದು. ಹಾಗೆ ಪ್ಲೇಸ್ ಕೂಡ ಡಿಪೆಂಡ್ ಆಗುತ್ತೆ, ನೀವು ಹೆಚ್ಚು ಕಡಿಮೆ ನೋಡಿಕೊಂಡು ಚಾರ್ಜ್ನ ಮಾಡಿ. ಪರ್ಟಿಕ್ಯುಲರಾಗಿ ನಾವು ಇಷ್ಟೇ ಮಾಡಿ ಅಂತ ಹೇಳೋದಕ್ಕೆ ಆಗಲ್ಲ, ಗೊತ್ತಲ್ವಾ ಫ್ರೆಂಡ್ಸ್. ನಿಮಗೆ ನಿಮ್ಮ ಸರೌಂಡಿಂಗಲ್ಲಿ ಎಷ್ಟು ನಡೆಯುತ್ತೆ ಅಂತ ನೋಡಿಕೊಂಡು ನೀವು ಚಾರ್ಜ್ನ ಮಾಡಿ. ಗೊತ್ತಾಯ್ತಲ್ವಾ ಫ್ರೆಂಡ್ಸ್. ಡಿಸೈನ್ ಖಂಡಿತ ಇಷ್ಟ ಆಯಿತು ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ, ಹಾಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಫಸ್ಟ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ ಅಂತ ಹೇಳ್ತಾ
ಸೊ ಗೊತ್ತಾಯ್ತಲ್ವ ಫ್ರೆಂಡ್ಸ್, ಮತ್ತೆ ನಾನು ನಿಮಗೆ ಒಂದೊಳ್ಳೆ ಡಿಸೈನೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಇದೇ ಥರ ವೀಡಿಯೋ ನೋಡಿ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ದ ವಾಚಿಂಗ್. ಕೀಪ್ ಆನ್ ದ ವಾಚಿಂಗ್. ಬಾಯ್ ಬಾಯ್. Tata, see you, goodbye.